ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನೋಡಿ ಇವಾಗ ನಾನು ಬಿಸಿಲು ಜಾಸ್ತಿ ಇಲ್ವಾ, ತುಂಬ ಬಿಸಿಲಿನ ತಾಪ ಇರೋದ್ರಿಂದ ನಾನು ಇವತ್ತು ನಿಮಗೆ ಅಂದರೆ ಆರೋಗ್ಯಕರವಾದ ರಾಗಿ ಅಂಬಲಿ, ರಾಗಿ ಗಂಜಿ ಅಂತ ಹೇಳ್ತಾರೆ, ಅದನ್ನು ನಾನು ಇವಾಗ ತುಂಬ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ನಾನು ಇಲ್ಲಿ 2 ಚಮಚನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನನಗೆ 2 ಚಮಚನಷ್ಟು ಸಾಕು ಅಂದ್ಬಿಟ್ಟು ನಾನು ನೀರು ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ನೀರು ಬಿಸಿ ಆದಮೇಲೆ ಇಲ್ಲಿ ನಾನು 2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಅಂದರೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಇದು ಕುದಿಬೇಕು, ನೀರು ಬಿಸಿ ಕುದಿಯೋವರೆಗೂ ನಾನಿಲ್ಲಿ ಏನು ಮಾಡ್ತೀನಿ, 1 ಬೌಲ್ನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಇನ್ನೊಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೀವು ನೋಡಿಕೊಂಡು ರುಚಿಯಾಗಿರೋ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಾನು ಹಾಕಿರೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ನೋಡಿ ಇವಾಗ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟು ಥರ ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಅಂದರೆ ರೊಟ್ಟಿ ಹಿಟ್ಟು. ಜೋಳದ ಹಿಟ್ಟು ನಿಮ್ಮ ಹತ್ರ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಈ ಹದಕ್ಕೆ ಬರಬೇಕಿದು, ಈ ಥರ ಮಾಡ್ಕೊಂಡ್ಬಿಟ್ಟು ಅದೇ ನೀರು ಆವಾಗಲೇ ಇಟ್ಟಿದ್ನೆಲ್ಲ ನೋಡಿ ಇವಾಗ ನೀರು ಕುದೀತಾ ಇತ್ತು. ನಾನು ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಸೊ ಇದನ್ನು ನೀರು ಕುದಿಬೇಕಾದ್ರೆ ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೆ, ಅಂದರೆ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಅದನ್ನು ಎಲ್ಲನೂ ಇದಕ್ಕೆ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಥರ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು, ಯಾಕಂದರೆ ಇದು ಮಿಕ್ಸ್ ಮಾಡಲಿಲ್ಲ ಅಂದರೆ ತಳ ಹತ್ಕೊಳ್ಳುತ್ತೆ, ಅಂದರೆ ಅದು ಸ್ವಲ್ಪ ಗಟ್ಟಿ ಥರ ಬರುತ್ತಲ್ವ, ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆಮೇಲೆ ದೇಹಕ್ಕೂ ತಂಪು ಕೂಡ. ಈ ಬಿಸಿಲಿಗೆ ನೀವು ಡೈಲಿ ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ, ಈ ಥರ ಎಲ್ಲ ಮಾಡ್ಕೊಂಡು ಕುಡೀರಿ. ಸ್ವಲ್ಪ ಆರೋಗ್ಯಕರವಾಗಿರೋ ಎಲ್ಲ ರೆಸಿಪಿ ಕೂಡ ಮಾಡಿಕೊಂಡು ಕುಡಿಬೇಕು, ತಿನ್ನಬೇಕು. ಈ ಬಿಸಿಲು ಟೈಮಲ್ಲಿ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾ ಇರುತ್ತೆ, ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಕುದೀತಾ ಇದೆ, ಅಂದರೆ ಬಾಯ್ಲ್ ಆಗ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು, ತುಂಬ ಒಂದು 5 ನಿಮಿಷ ಆದರೂ ಈ ಥರ ಇದು ಕುದಿಬೇಕು. ನಾನು ಜಾಸ್ತಿನೇ ಕುದಿಸ್ತೀನಿ, ಯಾಕಂದರೆ ಇದು ಬೇಗ ನೀವು ಆಫ್ ಮಾಡಿಕೊಂಡ್ರೆ ನೀರು ಜಾಸ್ತಿ ಉಳಿಯುತ್ತೆ, ಮೇಲೆ ಉಳಿಯುತ್ತೆ. ಆಮೇಲೆ ಇದು ಹಿಟ್ಟಿನ ಅಂಶ ಏನಿದೆಯಲ್ಲ ಅದು ಕೆಳಗಡೆ ಹೋಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಬಾಯ್ಲೆಲ್ಲ ಚೆನ್ನಾಗೇ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ ಥರ ಬಾಯ್ಲ್ ಆಗ್ತಾಯಿದೆ, ಹೀಗೇ ಮಾಡ್ಕೋಬೇಕು. ಇದನ್ನು ನೀವು ತುಂಬ ಅಂದರೆ ಇವಾಗ ಏಜ್ ಆದವ್ರಿಗೂ ಆಯಿತು, ಇಲ್ಲ ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಈ ಥರ ಎಲ್ಲ ಮಾಡಿ ಕೊಡಿ, ಅವ್ರಿಗೂ ಆರೋಗ್ಯಕರವಾಗಿರ್ತಾರೆ. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ, ಇನ್ನೂ ಹೋಗ್ತಾ ತುಂಬ ಬಿಸಿಲಾಗುತ್ತೆ. ಸೊ ಬಿಸಿಲಿನ ತಾಪಿಗೆ ನಾವು ಏನು ಮಾಡಿದರೂ ಇವಾಗ ಕಡಿಮೆನೇ ಇರುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ, ಇದು ಚೆನ್ನಾಗಿ ಕುದಿಬೇಕು, ಕುದ್ರೇ ಇದ್ರದ್ದು ಟೇಸ್ಟು ಆಮೇಲೆ ಆರೋಗ್ಯಕರವಾಗಿರುತ್ತೆ. ಇವಾಗ ನೋಡಿ ಇದು ಆಗಿದೆ, ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ನೋಡಿ ಎಷ್ಟೊಂದು ಬಿಸಿ ಇದೆ. ಆಮೇಲೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಇಲ್ಲ 1 ಗ್ಲಾಸ್ನಷ್ಟು ನಾನು ಮಜ್ಜಿಗೆ ಹಾಕ್ತೀನಿ, ಯಾಕಂದರೆ ಇದು ಮಜ್ಜಿಗೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ನೋಡಿ ಮಜ್ಜಿಗೆ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು, ಆದರೂ ತಣ್ಣಗಾಗಿಲ್ಲ, ಮಕ್ಕಳು ಬೇಗ ಕುಡಿಬೇಕು ಅನ್ನೋಗೋಸ್ಕರ ನಾನು ಹಾಗೇ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ, ಅಂದರೆ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ 2 ಗ್ಲಾಸ್ಗೆ ಹಾಕಿದ್ದೀನಿ ನಾನು. ಇಲ್ಲಿ ಇದು 2 ಗ್ಲಾಸಿಗೆ ಹಾಕಿದ ಮೇಲೆ ಇಲ್ಲಿ ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಇದು ತುಂಬ ಸೆಕೆ ಅಲ್ವಾ, ಸೊ ಐಸ್ ಕ್ಯೂಬ್ ಹಾಕ್ಕೊಂಡು ತಣ್ಣಗೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಆರೋಗ್ಯಕರವಾಗಿರೋಂಥ ರಾಗಿ ಅಂಬಲಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ ಇವಾಗ ಒಂದು ಮಸಾಲೆ ಮತ್ತು ಒಂದು ನಾರ್ಮಲ್ ಅಂತ ಹೇಳಿದ್ದೆ. ನಾರ್ಮಲ್ ಇರೋದು ನೀವು ಈ ಥರ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು, ಮಸಾಲೆ ಬೇಕು ಅಂದರೆ ಈ ಥರ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ರಾಗಿ ಅಂಬಲಿ, ರಾಗಿ ಗಂಜಿ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.